Greetings in the precious name of Jesus Christ of Nazareth. ಯೇಸು ಕ್ರಿಸ್ತನ ಅತಿ ಅಮೂಲ್ಯವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ಸಹ ನಾನು ಸ್ವಾಗತಿಸುತ್ತೇನೆ. Welcome to this Kannada Sunday service of Evanston Ministries. ಎಬೆನೆಜ್ ಮಿನಿಸ್ಟ್ರಿಯ ಕನ್ನಡ ಆರಾಧನಾ ಕೂಟಕ್ಕೆ ನಿಮ್ಮೆಲ್ಲರನ್ನು ನಾನು ಸ್ವಾಗತಿಸುತ್ತೇನೆ. For today's meditation, let us turn to the book of Hebrews, chapter 6, verses 18 and 19. ಈ ದಿನ ನಾವು ದೇವರ ವಾಕ್ಯ ಧ್ಯಾನ ಮಾಡೋಕೆ ಹೋಗೋಣ. ಇಬ್ರಿಯ 6ನೇ ಅಧ್ಯಾಯ 17 ಮತ್ತು 18ನೇ ವಚನ. These two things cannot change. God cannot lie when he makes a promise, and he cannot lie when he makes an oath. These things encourage us who came to God for safety. They give us strength to hold on to the hope we have been given. We have this hope as an anchor for the soul, sure and strong. It enters behind the curtain in the most holy place in heaven. ಇಬ್ರಿಯ 6:18-19 ನಾವು ಗಮನಿಸೋಣ. ಆಶ್ರಯವನ್ನು ಹೊಂದಬೇಕೆಂದು ಓಡಿ ಬಂದು ನಮ್ಮ ಮುಂದೆ ಇಟ್ಟಿರುವ ನಿರೀಕ್ಷೆಯನ್ನು ಹಿಡಿದುಕೊಂಡವರಾದ ನಮಗೆ ಎರಡು ನಿಶ್ಚಲವಾದ ಆಧಾರಗಳು ಇರುವ ಕಾರಣ ಬಲವಾದ ಧೈರ್ಯ ಉಂಟಾಯಿತು. ಈ ಆಧಾರಗಳನ್ನು ಕೊಟ್ಟಿದ್ದರಲ್ಲಿ ದೇವರು ಸುಳ್ಳಾಡಿರಲಾರನು. ಆ ನಿರೀಕ್ಷೆಯು ನಮ್ಮ ಪ್ರಾಣಕ್ಕೆ ಲಂಗುರದ ಹಾಗಿದ್ದು ಭರವಸೆಗೆ ಯೋಗ್ಯವಾದುದು ಸ್ಥಿರವಾದುದು ಆಗಿದೆ. ಅದನ್ನು ತೆರೆಯೋಣ ದೇವ ಸಾನ್ನಿಧ್ಯವನ್ನು ಪ್ರವೇಶಿಸುವಂತದ್ದು. Hope in the Lord means wait for the Lord. ದೇವರ ಮೇಲೆ ನಿರೀಕ್ಷೆ ಇಡುವುದಂತಂದ್ರೆ ಕರ್ತನಿಗಾಗಿ ಕಾಯ್ದಿರುವುದಾಗಿದೆ. Christians are often assaulted with the most terrible doubts and wavering. ಕ್ರಿಸ್ತರಾದ ನಮಗೆ ನಾನಾ ಪರಿಸ್ಥಿತಿಗಳು ಹಾದು ಹೋಗುವಾಗ ನಮಗೆ ಸಂಶಯಗಳುಂಟು. ಅಷ್ಟೇನೆ ಮಾತ್ರ ಅಲ್ಲ, ನಮ್ಮ ಜೀವಿತದಲ್ಲಿ ಅನೇಕ ಏಳು ಬೀಳುಗಳುಂಟು. Hope in God, trust in Him and rest in Him. ಆತನ ಮೇಲೆ ನಿರೀಕ್ಷೆ ಇಡಬೇಕು, ಆತನಿಗೆ ಕಾದಿರಬೇಕು, ಆತನಲ್ಲಿ ನೆಲೆಗೊಂಡಿರಬೇಕು. Expect to encounter hardship in your journey towards heaven. ಪರಲೋಕಕ್ಕೆ ನೀವು ಹಾದು ಹೋಗುವಾಗ ಈ ಲೋಕದ ಕಷ್ಟಗಳನ್ನೆಲ್ಲ ನಾವು ಸಹಿಸುವಂತರಾಗಬೇಕು. We need bravery and hope. ನಮಗೆ ಈ ಲೋಕದಲ್ಲಿ ಧೈರ್ಯ ಮತ್ತು ನಿರೀಕ್ಷೆ ಅತಿ ಮುಖ್ಯವಾಗಿ ಬೇಕು. God promised to strengthen hearts of those who hope in Jesus Christ. ದೇವರು ವಾಗ್ದಾನ ಮಾಡಿದಾತನು ಯಾರೆಲ್ಲ ಆತನ ಮೇಲೆ ನಿರೀಕ್ಷೆ ಇಡ್ತಾರೋ ಅವರಿಗೆ ಹೊಸ ಬಲ, ಆತನು ಬಲ ನೀಡುವಂತ ದೇವನಾಗಿದ್ದಾನೆ. Jesus is with us in our struggles. ನಾವು ಹಾದು ಹೋಗುವಂತ ಎಲ್ಲಾ ಕಠಿಣಕರ ಸ್ಥಿತಿಯಲ್ಲಿ ಯೇಸು ಕ್ರಿಸ್ತರು ನಮ್ಮೊಂದಿಗಿದ್ದಾರೆ. A great tragedy cripples our ability to have hope for future. ಈ ದಿನ ಏನಪ್ಪಾ ಅಂತಂದ್ರೆ ಆ ಒಂದು ಭವಿಷ್ಯದ ಗುರಿತಾಗಿ ನಿರೀಕ್ಷೆ ಇಸುವಂತಹ ಸಾಮರ್ಥ್ಯವನ್ನೇ ಕಳ್ಕೊಂಡಂತ ಒಂದು ಬಲಹೀನವಾದ ವಿಫಲವಾದ ಸ್ಥಿತಿಯಲ್ಲಿ ಇದ್ದಾರೆ. But the Bible says, while there is life, there is hope. ಎಲ್ಲಿ ಜೀವವಿದೆಯೋ ಅಲ್ಲಿ ನಿರೀಕ್ಷೆ ಉಂಟು ಅಂತ ಸತ್ಯವೇದ ಹೇಳುತ್ತದೆ. Psalms 31 verse 24. ಕೀರ್ತನೆ 31:24ನೇ ವಚನ ನೋಡುವುದಾದ್ರೆ, All you who put your hope in the Lord, be strong and brave. ಯೆಹೋವನನ್ನು ನಿರೀಕ್ಷಿಸುವವರು ದೃಢವಾಗಿರಿ, ನಿಮ್ಮ ಹೃದಯವು ಧೈರ್ಯದಿಂದಿರಲಿ. Be of good courage. ನಾವು ಧೈರ್ಯವುಳ್ಳವರಾಗಿರಬೇಕು. And he shall strengthen your heart. ನಮ್ಮ ಹೃದಯಗಳನ್ನು ಬಲಗೊಳಿಸುವ ಆತನಾಗಿದ್ದಾನೆ ಆತನು. In the face of the enemy, the Lord will strengthen us. ಶತ್ರುವಿನ ಎದುರಿಗೆನೆ ನಮ್ಮನ್ನು ಬಲಗೊಳಿಸುವ ದೇವನಾಗಿದ್ದಾನೆ. Abraham patiently endured to obtain the promise of God. ದೇವರ ವಾಗ್ದಾನಕ್ಕಾಗಿ ಅಬ್ರಾಮನು ತಾಳ್ಮೆಯಿಂದ ಕಾದುಕೊಂಡಿದ್ದ. God will not change his position as to his promise. ದೇವರು ತನ್ನ ಸ್ಥಾನಮಾನವನ್ನು, ಆತನ ವಾಗ್ದಾನಗಳನ್ನು ಆತನು ಬದಲಿಸುವುದಿಲ್ಲ. The promise to Abraham of the coming Redeemer and the oath given as regards Christ being a priest forever will not change.
ಅಬ್ರಾಮನನ್ನ ವಿಮೋಚಿಸುವುದಕ್ಕೆ ಯಾವ ರೀತಿ ಕಾಣಿಕೆಗಳೊಡನೆ ಆ ಒಂದು ಯಾಜಕನು ಸಲ್ಲಿಸಿದ್ನೋ ಅದೇ ರೀತಿ ಕ್ರಿಸ್ತನು ಸಹ ಆತನು ನಮಗೆ ನಿರಂತರವಾದಂತಹ ಯಾಜಕನಾಗಿ ಮಾರ್ಪಟ್ಟಿದ್ದಾನೆ, ಬದಲಾಗದ ಯಾಜಕನಾಗಿ ಮಾರ್ಪಟ್ಟಿದ್ದಾನೆ. We flee for refuge to Lord Jesus Christ. ನಾವು ಕರ್ತನಾದ ಯೇಸು ಕ್ರಿಸ್ತನ ಮೊರೆ ಒಕ್ಕುವಂತರಾಗಬೇಕು. The sinners have this assurance of hope. ಪಾಪಿಗಳಿಗೆ ಈ ಒಂದು ಭರವಸೆ ಉಳ್ಳಂತ ನಿರೀಕ್ಷೆ ಇದೆ. In ancient Israel, they had cities of refuge where the sinner could flee to escape the wrath of his enemy. ಪೂರ್ವ ಕಾಲದ ಇಸ್ರಾಯೇಲರ ಕುರಿತಾಗಿ ನಾವು ನೋಡಿಕೊಳ್ಳುವುದಾದ್ರೆ, ಅವರು ಏನಾದ್ರೂ ಪಾಪ ಮಾಡಿದರೆ ಸಂರಕ್ಷಣೆ ಸ್ಥಳಕ್ಕೆ ಓಡಿ ಹೋಗಬೇಕಾಯ್ತು ಅವರು ಜೀವನ ರಕ್ಷಣೆಗಾಗಿ. ಅದೇ ರೀತಿ ಆ ಒಂದು ಸಂರಕ್ಷಣೆ ಯೇಸು ಕ್ರಿಸ್ತನ ಮೇಲೆ ನಿರೀಕ್ಷೆ ಇಡುವುದಾಗಿದೆ ನಮಗೆ. We are to flee to our high priest, Jesus Christ, who has offered atonement for our sin. ನಮಗಾಗಿ ಬಲಿಯಾದ ಯೇಸು ಕ್ರಿಸ್ತನು, ನಮ್ಮ ಪಾಪ ಅಪರಾಧಗಳಿಗಾಗಿ ಬಲಿಯಾದಂತ ಯೇಸು ಕ್ರಿಸ್ತನೇ ನಮಗೆ ಒಂದು ಆಶ್ರಯವಾಗಿದ್ದಾನೆ. ಆತನ ಬಳಿಗೆ ನಾವು ಹೋಗುವುದಾದ್ರೆ ನಮಗೆ ಸಂರಕ್ಷಣೆ ಉಂಟು. We are on a stormy sea, and that without the anchor of hope, we may shipwreck. ನಾವು ಹಡಗನ್ನ ನೋಡುವುದಾದ್ರೆ ಹಡಗು ಓಡಿಸುವಾಗ ಅದಕ್ಕೆ ಚುಕ್ಕಾಣಿ ಇರುತ್ತದೆ. ಆ ಒಂದು ಲಂಗುರವನ್ನು ನಾವು ಹಿಡಿದುಕೊಳ್ಳದೆ ಹೋದ್ರೆ ಅದು ಅಲ್ಲಿ ಇಲ್ಲಿ ಹೋಗಿ ನಾಶವಾಗಕ್ಕೆ ಗುರಿ ಆಗುತ್ತದೆ ಆ ಒಂದು ಸಮುದ್ರದಲ್ಲಿ. When you face storms, be confident of better things. ನೀವು ಯಾವಾಗ ಅದೇ ರೀತಿ ಕಷ್ಟ ಎಂಬ ಒಂದು ಬಿರುಗಾಳಿ ಅಲೆಗಳು ಎದುರಿಸುವಾಗ ನಿಮಗೆ ಒಂದು ಧೈರ್ಯ ಮತ್ತು ಆ ನಿರೀಕ್ಷೆ ಇರಲಿ, ಒಳ್ಳೇದು ಆಗುತ್ತೆ ಅನ್ನೋದು. Begin to count the promises of redemption, salvation, and reconciliation. ದೇವರು ಮಾಡಿದಂತಹ ವಾಗ್ದಾನಗಳು, ವಿಮೋಚನೆಯನ್ನು, ರಕ್ಷಣೆಯನ್ನು, ಅದೇ ಸಂಧಾನವನ್ನು ನಾವು ನೆನೆಸಿಕೊಳ್ಳುವಂತರಾಗಬೇಕು. All promises to Abraham are fulfilled in Jesus Christ. ಅಬ್ರಾಮನಿಗೆ ಮಾಡಿದ ಎಲ್ಲ ವಾಗ್ದಾನಗಳು ಯೇಸು ಕ್ರಿಸ್ತನ ಮೂಲಕವಾಗಿ ನೆರವೇರಲ್ಪಟ್ಟವು. The heirs of promise are spiritual sons. ಇಲ್ಲಿ ಆ ಒಂದು ಬಾಧ್ಯತೆ ಏನಪ್ಪಾ ಅಂತಂದ್ರೆ, ದೇವ್ರು ಮಾಡಿದಂತ ವಾಗ್ದಾನಗಳ ಬಾಧ್ಯತೆ ಆತ್ಮಿಕ ಮಕ್ಕಳುಗಳು. A person born again by the power of the Holy Spirit is connected to Jesus like the anchor connected to a ship. ಯಾವ ವ್ಯಕ್ತಿ ಪವಿತ್ರಾತ್ಮನಿಂದ ಹೊಸ ಜನ್ಮ ಪಡೆದ್ನೋ, ಅದ ಪುನಃ ಒಂದು ಹೊಸದಾಗಿ ಹುಟ್ಟಿದನೋ, ಆತನು ಯೇಸು ಕ್ರಿಸ್ತನಿಗೆ ಸಮಾನವಾದುದು. The day he repents, he passed from death to life, from old to new man. ಯಾವ ದಿನ ಆತನು ಪಾಪವನ್ನು ಅರಿಕೆ ಮಾಡಿ ಅದನ್ನ ಬಿಡ್ತಾನೋ, ಆತನು ಮರಣದಿಂದ ಜೀವಕ್ಕೆ ಸೀಮಿತವಾಗಿದ್ದಾನೆ. ಆತನ ಹಳೆ ಸ್ವಭಾವ ಹೋಗಿ ಹೊಸತನ ಆತನಲ್ಲಿ ಹುಟ್ಟಿದೆ. He has a right relationship with God in Jesus Christ. ಆತನು ಯೇಸು ಕ್ರಿಸ್ತನೊಂದಿಗೆ ಸರಿಯಾದ ಅನ್ಯೋನ್ಯತೆಗೆ ಬರುವಂತನಾಗಿರ್ತಾನೆ. Hope is the anchor of the soul. ನಿರೀಕ್ಷೆ ಅನ್ನೋದು ನಮ್ಮ ಪ್ರಾಣಕ್ಕೆ ಲಂಗುರ ಇದ್ದಾಗೆ. It is the anchor that stabilizes a ship in a storm. ನಾವು ಹಡಗು ಯಾವ ಸಮುದ್ರದಲ್ಲಿ ಹಾದು ಹೋಗುತ್ತೋ, ಅಲ್ಲಿ ಬರುವಂತ ಅಲೆಗಳನ್ನೆಲ್ಲ ಯಾವ ರೀತಿಯಲ್ಲಿ ಸಮತೋಲನವಾಗಿ ನಡೆಸಲ್ಪಡುತ್ತೋ, ಆ ರೀತಿಯಾದ ನಮ್ಮ ಪ್ರಾಣಕ್ಕೆ ಈ ಒಂದು ಯೇಸು ಕ್ರಿಸ್ತನ ಮೇಲೆ ಇಟ್ಟುವಂತ ನಿರೀಕ್ಷೆಯು ಆತರ ಸಮತೋಲನವಾಗಿ ನಡೆಸುತ್ತದೆ. Pain, disease, separation, and difficulties. Jesus is like a city of refuge, an anchor of the soul, and a high priest. ಈ ದಿನ ಕಷ್ಟಕರವಾದ ಸ್ಥಿತಿಯಲ್ಲಿ, ನೋವಿನಲ್ಲಿ ಅಥವಾ ರೋಗದಲ್ಲಿ ವಿಭಾಗಿಸಲ್ಪಟ್ಟಂತ ಸ್ಥಿತಿಗಳಲ್ಲಿ ನಾವು ಇರುವುದಾದ್ರೆ ಯೇಸು ಕ್ರಿಸ್ತನೇ ಆ ಪಟ್ಟಣವಾಗಿದ್ದಾನೆ. ಎಲ್ಲಿ ಆಶ್ರಯ ನಾವು ಹೊಂದಿಕೊಳ್ಳಬೇಕೋ ಆ ಸ್ಥಳವಾಗಿದ್ದಾರೆ. When you face wild waves of doubt and despair, your anchor is in heaven. ಯಾವಾಗ ನಾವು ನಮ್ಮ ಜೀವಿತದಲ್ಲಿ ಏಳು ಬೀಳುಗಳನ್ನು ಎದುರಿಸ್ತೀವೋ ಆ ಸಮಯದಲ್ಲಿ ನಮ್ಮ ಪ್ರಾಣಕ್ಕೆ ಲಂಗುರವಾಗಿ ಯೇಸು ಕ್ರಿಸ್ತನು ಒಂದು ಶ್ರೇಷ್ಠವಾದ ಯಾಜಕನು ನಮಗಿದ್ದಾನೆ. You can be connected to Jesus in heaven by your spirit. ನಮ್ಮ ಆತ್ಮದ ಮೂಲಕ ಯೇಸು ಕ್ರಿಸ್ತನಿಗೆ ಪರಲೋಕವನ್ನು ನಾವು ಸಂಧಿಸಬಹುದು. You have an eternal anchor in Jesus Christ that cannot be detached.
ನಮಗೆ ಒಂದು ನಮ್ಮ ಆತ್ಮಕ್ಕೆ ಒಂದು ಲಂಗುರವಿದೆ, ಅದು ಯೇಸು ಕ್ರಿಸ್ತನಾಗಿದ್ದಾನೆ. ಅದು ನಮ್ಮಿಂದ ಬೇರ್ಪಡ ಅಂತದ್ದು, ಆತನೇ ಅದು ನಿತ್ಯತ್ವಕ್ಕೆ ತೆಗೆದುಕೊಂಡು ಹೋಗುವಂತದ್ದಾಗಿದೆ. We have full assurance of hope in Jesus till the end. ನಾವು ಕೊನೆ ತನಕ ಯೇಸು ಕ್ರಿಸ್ತನ ಮೇಲೆ ದೃಢವಾದ ನಿರೀಕ್ಷೆ ಇಟ್ಟುಕೊಳ್ಳಬೇಕು. How difficult your situation, God will keep his promise. ಎಷ್ಟು ಕಷ್ಟಕರವಾದ ಸ್ಥಿತಿಗಳು ನಾವು ಎದುರಿಸಿದ್ರು, ಕರ್ತನು ಅವೆಲ್ಲದರಿಂದ ನಮ್ಮನ್ನು ಸಂರಕ್ಷಿಸ್ತೀನಿ ಅಂತ ವಾಗ್ದಾನ ಮಾಡಿದ್ದಾನೆ. May the Lord bless you with these words. Amen. ಈ ವಾಕ್ಯದ ಮೂಲಕ ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.